ಅಗ್ನಿಪಥ್ ಯೋಜನೆ. ಅಗ್ನಿಪಥ್ ಯೋಜನೆ ಎಂದರೇನು? ಅಗ್ನಿಪಥ್ ಯೋಜನೆ ಭಾರತದ ಸರ್ಕಾರದ ಹೊಸ ಯೋಜನೆಯಾಗಿದೆ. ಈ ಯೋಜನೆಯ ಮೂಲಕ ಭಾರತದ ಸೇನೆಯ 3 ವಿಭಾಗಗಳಲ್ಲಿ ಸೇವೆ ಸಲ್ಲಿಸಲು ಯುವಕರನ್ನು ನೇಮಕಾತಿ ಮಾಡಲಾಗುತ್ತದೆ. ಈ ಯೋಜನೆಯಡಿ ನೇಮಕಾತಿ ಮಾಡಲು ಅರ್ಹರಾಗಲು ಯುವಕ-ಯುವತಿಯರ ವಯಸ್ಸು 17 ವರ್ಷದಿಂದ 21 ವರ್ಷಗಳ ನಡುವೆ ಇರಬೇಕು. ಈ ಯೋಜನೆಯಡಿ ನೇಮಕಾತಿ ಮಾಡಲು ಆಯ್ಕೆಯಾದ ಯುವಕರನ್ನು ಅಗ್ನಿವೀರ್ ಎಂದು ಕರೆಯಲಾಗುತ್ತದೆ. ಅಗ್ನಿಪಥ್ ಯೋಜನೆಯಡಿ ನೇಮಕಾತಿ ಮಾಡಲು ಆಯ್ಕೆಯಾದ ಯುವಕರು ಸೇನೆಯಲ್ಲಿ 4 ವರ್ಷಗಳ ಕಾಲ ಸೇವೆ ಸಲ್ಲಿಸಬೇಕು. ಈ ಯೋಜನೆಯಡಿ ನೇಮಕಾತಿ ಮಾಡಲು ಆಯ್ಕೆಯಾದ ಯುವಕರಿಗೆ ಮೊದಲ ವರ್ಷದಲ್ಲಿ ಮಾಸಿಕ 30,000 ರು ಮತ್ತು 4ನೇ ವರ್ಷಕ್ಕೆ ಈ ಮಾಸಿಕ ವೇತನ 40,000 ರು ಆಗುತ್ತದೆ. 1. ಅಗ್ನಿವೀರ್ಗಳಿಗೆ ಭಾರತೀಯ ಸಶಸ್ತ್ರ ಪಡೆಗಳಲ್ಲಿ ಅವರ ಅವಧಿಗೆ 48 ಲಕ್ಷ ರೂಪಾಯಿಗಳ ಕೊಡುಗೆ ರಹಿತ ಜೀವ ವಿಮಾ ರಕ್ಷಣೆಯನ್ನು ಸಹ ನೀಡಲಾಗುತ್ತದೆ. ಪಿಂಚಣಿಗಳು. ಸಾಂಪ್ರದಾಯಿಕ ವ್ಯವಸ್ಥೆಯಲ್ಲಿ ಸೈನಿಕರಂತೆ ಅಗ್ನಿವೀರ್ಗಳು ತಮ್ಮ 4 ವರ್ಷಗಳ ಸೇವೆಯ ನಂತರ ನಿಯಮಿತ ಪಿಂಚಣಿ ಪಡೆಯುವುದಿಲ್ಲ. ಅಗ್ನಿಪಥದ ಗುರಿ: ಈ ಯೋಜನೆಯನ್ನು ಸಶಸ್ತ್ರ ಪಡೆಗಳನ್ನು ಯುವಕರಾಗಿ ಇರಿಸಲು ಮತ್ತು ಮಿಲಿಟರಿಯಲ್ಲಿ ಖಾಯಂ ಸೈನಿಕರ ಸಂಖ್ಯೆಯನ್ನು ಕಡಿಮೆ ಮಾಡಲು ವಿನ್ಯಾಸಗೊಳಿಸಲಾಗಿದೆ. ಇದು ರಕ್ಷಣಾ ಪಡೆಗಳ ಮೇಲೆ ಸರ್ಕಾರದ ಪಿಂಚಣಿ ವೆಚ್ಚದಲ್ಲಿ ಗಮನಾರ್ಹವಾದ ಕಡಿತಕ್ಕೆ ಕಾರಣವಾಗುತ್ತದೆ. ಹೆಚ್ಚಿನ ಉದ್ಯೋಗಾವಕಾಶಗಳು: ಇದು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುತ್ತದೆ ಮತ್ತು 4 ವರ್ಷಗಳ ಸೇವೆಯಲ್ಲಿ ಸ್ವಾಧೀನಪಡಿಸಿಕೊಂಡ ಕೌಶಲ್ಯ ಮತ್ತು ಅನುಭವದಿಂದಾಗಿ ಅಂತಹ ಸೈನಿಕರು ವಿವಿಧ ಕ್ಷೇತ್ರಗಳಲ್ಲಿ ಉದ್ಯೋಗವನ್ನು ಪಡೆಯುತ್ತಾರೆ. ಅಗ್ನಿಪಥ್ ಯೋಜನೆಗೆ ಸಂಬಂಧಿಸಿದ ಸಮಸ್ಯೆಗಳು ಯಾವುವು? 1. ಅರ್ಹತೆ. ಅಗ್ನಿಪಥ್ ಯೋಜನೆಗೆ ಅರ್ಹರಾಗಲು ನಿಮ್ಮ ವಯಸ್ಸು 17 ವರ್ಷದಿಂದ 21 ವರ್ಷಗಳ ನಡುವೆ ಇರಬೇಕು. ಇದು ಕೆಲವು ಯುವಕರನ್ನು ಬಹಿಷ್ಕರಿಸಬಹುದು. 2. ಪಿಂಚಣಿ ಇಲ್ಲ. ಅಗ್ನಿಪಥ್ ಯೋಜನೆಯಡಿ ನೇಮಕಾತಿಯಾದ ಯುವಕರಿಗೆ ಇಪಿಎಫ್ ಪಿಪಿಎಫ್ ಸೌಲಭ್ಯ ಲಭ್ಯವಿರುತ್ತದೆ, ಆದರೆ ಪಿಂಚಣಿ ಇಲ್ಲ. 3. ನೇಮಕಾತಿ ನಂತರ ಅವಕಾಶಗಳು. 4 ವರ್ಷಗಳ ನಂತರ ಅಗ್ನಿವೀರರಿಗೆ ಯಾವ ಅವಕಾಶಗಳು ಇವೆ ಎಂಬುದು ಒಂದು ಪ್ರಮುಖ ಪ್ರಶ್ನೆ.